ಮುಖ್ಯಸ್ಥರು ಮತ್ತು ನಾಡಿನ ಗೃಹ ಸಚಿವರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಸಮಾರಂಭದ ಅಧ್ಯಕ್ಷತೆ ಸ್ಥಾನ ವಹಿಸಿರುವ ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರೇ, ವೇದಿಕೆ ಮೇಲೆ ಆಗಮಿಸಿರುವ ಎಲ್ಲ ಗಣ್ಯರೇ ಮತ್ತು ಅಧಿಕಾರಿ ಮಹೋದಯರವರೇ, ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರೇ, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೇ, KSRP ಸಿಬ್ಬಂದಿ ಮತ್ತು ಅವರ ಕುಟುಂಬ ವರ್ಗದವರೇ, ಪೊಲೀಸ್ ಇಲಾಖೆಯ ಮುಖ್ಯ ಆಸ್ತಿ ಅಂದರೆ ಮಾನವ ಸಂಪನ್ಮೂಲ. ನಮ್ಮಲ್ಲಿ ಈಗ 1,15,000 ಜನಕ್ಕಿಂತ ಜಾಸ್ತಿ ಪೊಲೀಸವರು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ 1,15,000 ಪೊಲೀಸವರು ನಮ್ಮ ಸರ್ಕಾರ ಮತ್ತು ಸಾರ್ವಜನಿಕರ ಆಶೋತ್ತರಗಳನ್ನು ಗಮನದಲ್ಲಿಟ್ಟುಕೊಂಡು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಅವರ ಮನೋಬಲ ಮತ್ತು ಮನೋಸ್ಥೈರ್ಯ ಬಹಳ ಮುಖ್ಯವಾಗಿರ್ತದೆ. ಈ ಒಂದು ದಿಶೆಯಲ್ಲಿ ಅಂದರೆ ಪೊಲೀಸವರ ಮನೋಬಲ ಮತ್ತು ಮನೋಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಗೃಹ ಸಚಿವರ ನೇತೃತ್ವದಲ್ಲಿ ಘನ ಸರ್ಕಾರವು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಕಾರ್ಯಗತಿಗೆ ತಂದಿದೆ. ಇದು ಇವತ್ತು ಉದ್ಘಾಟನೆ ಆಗ್ತಾ ಇರುವ ಈ ಪೊಲೀಸ್ ಸಮುದಾಯ ಭವನ ಇದಕ್ಕೆ ಒಂದು ಸಾಕ್ಷಿ ಅಂತ ನಾವು ಹೇಳಬಹುದು. ಈ ಸಮುದಾಯ ಭವನ ಅತ್ಯಂತ ಸುಸಜ್ಜಿತವಾಗಿರುವಂತಹದ್ದು ಮತ್ತು ಫುಲ್ಲಿ ಏರ್ ಕಂಡೀಷನ್ಡ್ ಇರುವಂತಹ ಒಂದು ಸಮುದಾಯ ಭವನ ಆಗಿರ್ತದೆ. ಇದಕ್ಕೆ ಸುಮಾರು 40 ಕೋಟಿ ಖರ್ಚು ಮಾಡಿ ಇದು ಒಂದು 30,000 ಚದರ ಅಡಿಯಷ್ಟು ವಿಸ್ತೀರ್ಣ ಇರುವಂತಹ ಒಂದು ವಿಶಾಲವಾದ ಒಂದು ಸುಂದರ ಮತ್ತು ಒಂದು ಭವ್ಯವಾದ ಒಂದು ಇವತ್ತೇನು ಸಮುದಾಯ ಭವನ ಬಂದಿದೆ. ಅದಕ್ಕೆ ನಾನು ಮೊದಲನೇದಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಗೃಹ ಸಚಿವರಿಗೆ ಮತ್ತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಶ್ರೀ ರಾಮಲಿಂಗಾರೆಡ್ಡಿರವರಿಗೆ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರು ಮೆಟ್ರೋ ಕಾರ್ಪೊರೇಷನ್ ಅವರಿಗೆ ನಾನು ಅತ್ಯಂತ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯ ಬಿಟ್ಟು ಸಹ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮತ್ತು ಇದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಅಂದರೆ ಎಲ್ಲ ಕರ್ನಾಟಕ ರಾಜ್ಯದ ಸಮಸ್ತ ಅಧಿಕಾರಿ ಸಿಬ್ಬಂದಿ ಮತ್ತು ಅವರ ಕುಟುಂಬದ ವರ್ಗ ಪರವಾಗಿ ನಾನು ಅಭಿನಂದನೆ ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಮತ್ತು ನಮ್ಮ ಪ್ರೀತಿ, ಆದರ ಮತ್ತು ಗೌರವದ ಪ್ರತೀಕವಾಗಿ ಒಂದು ಗಿಡವನ್ನು ನೀಡ್ತೀನಿ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಉತ್ಸಾಹ ನೀಡ್ತಾ ಇರುವಂತಹ ಮತ್ತು ಅದರ ಜೊತೆಗೆ ನಮ್ಮ ಹುರಿದುಂಬಿಸ್ತಾ ಇರುವಂತಹ ನಮ್ಮ ನೆಚ್ಚಿನ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತಾ ನಮ್ಮ ಆದರ, ಪ್ರೀತಿ ಮತ್ತು ಗೌರವದ ಪ್ರತೀಕವಾಗಿ ಒಂದು ಗಿಡ ನೀಡಬೇಕು ಅಂತ ADG KSRP ಶ್ರೀ ಉಮೇಶ್ ಕುಮಾರ್ಗೆ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿರುವ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು, ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವರು, ಇವರು ನಮ್ಮ ಈ ಭಾಗದಕ್ಕೆ ಬಹಳ ಎಲ್ಲ ಪೊಲೀಸವರಿಗೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಬಹಳ ಚಿರಪರಿಚಿತರಾಗಿರೋರು. ಯಾಕಂದರೆ ಪ್ರತಿಯೊಂದು ಇಲ್ಲಿ ಪೊಲೀಸ್ ಕ್ವಾರ್ಟರ್ಸ್ CR ಇರ್ಬೋದು ಅಥವಾ KSRP ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳು ಮತ್ತು ಏನಾದರೂ ರಿಪೇರ್ ಅಥವಾ ಬೇರೆ ಯಾವುದಾದ್ರೂ ಸಿವಿಕ್ ವರ್ಕ್ಸ್ ಏನಾದರೂ ಆಗಬೇಕಾದ್ರೆ ಸಾಹೇಬರು ಧಾವಿಸಿ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮನ ಅಧ್ಯಕ್ಷ ಸ್ಥಾನ ವಹಿಸಬೇಕು ಅಂತ ಕೇಳ್ಕೊಂಡಾಗ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾ ಇದ್ದಾರೆ. ಅವ್ರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಮತ್ತು ಶ್ರೀ ಉಮೇಶ್ ಕುಮಾರ್ ಅವರು ಒಂದು ಗಿಡ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಗೃಹ ಇಲಾಖೆ ಶ್ರೀ ತುಷಾರ್ ಗಿರಿನಾಥ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀನಿ. ಹಾಗೂ ಶ್ರೀ ಉಮೇಶ್ ಕುಮಾರ್ ಅವರು ಒಂದು ಗಿಡವನ್ನು ನೀಡಿ ಅವ್ರಿಗೆ ಗೌರವಿಸಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಈ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ನಮ್ಮ ಎಂಟೈರ್ ಫೈನಾನ್ಷಿಯಲ್ ಅಬ್ಲಿಗೇಷನ್ಸ್ ಏನಿತ್ತು ಅದಕ್ಕೆ ಪೂರ್ವಹಿಸಿ ಒಂದು ಸುಸಜ್ಜಿತವಾದ ಒಂದು ಸುಂದರವಾದ ಒಂದು ಇವತ್ತು ಭವನವನ್ನು ನಿರ್ಮಾಣ ಮಾಡಿಕೊಟ್ಟಿರುವಂತಹ ಮೆಟ್ರೋ ರೈಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಸನ್ಮಾನ್ಯ ಶ್ರೀ
ಮಹೇಶ್ವರ ರಾವ್ ಅವರಿಗೆ ಸಹ ನಾನು ಸ್ವಾಗತ ಕೋರುತ್ತೇನೆ. ಅವರು ಸಹ ಒಂದು ಗಣ ನೀಡಬೇಕು ಅಂತ ಉಮೇಶ್ ಕುಮಾರ್ ಅವರಿಗೆ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಬಂದಿಖಾನೆ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರು ಶ್ರೀಮತಿ ಮಾಲಿನಿ ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ. ಅವರು ADG KSRP ಇದ್ದಾಗ ಈ ಒಂದು ಭವನದ ಒಂದು ಶಂಕುಸ್ಥಾಪನೆ ಆಗಿತ್ತು. ಅವರು ಸಹ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮದ ಶೋಭೆಯನ್ನು ತಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಇನ್ನೊಬ್ಬರು DG ಶ್ರೀ ಪ್ರಣಬ್ ಮೋಹಂತಿ DG ISCನೂ ಸಹ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೆಂಗಳೂರು ನಗರದ ಪೊಲೀಸ್ ಅಧಿಕಾರಿಗಳು ಮತ್ತೆ ಅದಕ್ಕಿಂತ ಜಾಸ್ತಿ ಎಲ್ಲಕ್ಕಿಂತ ಮಿಗಿಲಾಗಿ ಈ KSRP 1, 3, 4 ಮತ್ತು 9ನೇ ಬಟಾಲಿಯನ್ ಸಿಬ್ಬಂದಿ ವರ್ಗದವರು ಎಲ್ಲರೂ ಬಹಳ ಉತ್ಸಾಹದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತೆ ಅದಕ್ಕಿಂತ ಜಾಸ್ತಿ ಅವ್ರ ಮನೆಯವರು ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮದ ಮಿತ್ರರು ಸಹ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಕರ್ನಾಟಕ ರಾಜ್ಯ ಪೊಲೀಸ್ ಪರವಾಗಿ ಸ್ವಾಗತವನ್ನು ಕೋರುತ್ತಾ ನನ್ನ ಭಾಷಣ ಮುಗಿಸ್ತೀನಿ. ಧನ್ಯವಾದಗಳು.